ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಗೋಪಾಲ್ ಅವರು ಸರ್ಕಾರಿ ಕಚೇರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೆಲಸದಿಂದ ಮನೆಗೆ ಬರುವಾಗ ಆ ದಾರಿಯ ಮಧ್ಯೆ ಸುಮಾರು 11 ವರ್ಷದ ಒಬ್ಬ ಹುಡುಗ ಪ್ರತಿದಿನ ಅಲ್ಲೇ ಭಿಕ್ಷೆ ಬೇಡುತ್ತಾ ಕುಳಿತಿರುತ್ತಿದ್ದ. ಅವನ ಬಟ್ಟೆಗಳು ಹರಿದಿತ್ತು ಕೂಡ ಇರಲಿಲ್ಲ. ಗೋಪಾಲ್ ಅವರನ್ನು ನೋಡಿದ ತಕ್ಷಣ ಆ ಹುಡುಗ 2 ಕೈಗಳನ್ನು ಜೋಡಿಸಿ, ಸರ್, ದಯವಿಟ್ಟು ನನಗೆ ಏನಾದರೂ ಕೊಡಿ, ಬೆಳಿಗ್ಗೆಯಿಂದ ನಾನು ಏನೂ ತಿಂದಿಲ್ಲ ಅಂತ ಕೇಳ್ತಾ ಇದ್ದ. ಗೋಪಾಲ್ ಅವರು ಪ್ರತಿದಿನ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ರು. ಗೋಪಾಲ್ ಅವರಿಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ಆ ದೇವರು ಯಾರೋ ಒಬ್ಬರಿಗಾದರೂ ಸಹಾಯ ಮಾಡುವ ಶಕ್ತಿ ನನಗೆ ಕೊಟ್ಟಿದ್ದಾರೆ ಅಂತ. ಒಂದು ದಿನ ಭಾನುವಾರ ಗೋಪಾಲ್ ಅವರು ಮತ್ತು ಅವರ ಹೆಂಡತಿ ಶಾಂತ ಅವರು ಮಾರ್ಕೆಟ್ಗೆ ಹೋಗ್ತಾರೆ. ಮನೆಗೆ ಸ್ವಲ್ಪ ರೇಷನ್ ತೆಗೆದುಕೊಂಡು ಬರಲು. ಗೋಪಾಲ್ ಅವರು ಆ ದಿನ ಅದೇ ದಾರಿಯಲ್ಲಿ ಹೋಗದೆ ಬೇರೆ ದಾರಿಯಲ್ಲಿ ಮಾರ್ಕೆಟ್ಗೆ ಹೋಗಿದ್ರು. ಆದರೆ ಆ ಬಾಲಕ ಮಾತ್ರ ಅವರಿಗಾಗಿ ಅಲ್ಲೇ ಕಾಯ್ತಾ ಇದ್ದ. ಸಾಯಂಕಾಲ ಆದರೂ ಅವರು ವಾಪಸ್ ಬರದಿದ್ದಾಗ ಅವನು ತುಂಬಾ ಬೇಸರವಾಗಿದ್ದ. ಈ ದಿನ ನನಗೆ ಊಟ ಸಿಗೋದಿಲ್ಲ, ನಾನು ಉಪವಾಸ ಇರಬೇಕಾಗುತ್ತೆ ಅಂತ ಅವನು ಎದ್ದು ವಾಪಸ್ ಹೋಗ್ಬೇಕಾದ್ರೆ ದೂರದಿಂದ ಗೋಪಾಲ್ ಅವರು ಬರುವುದನ್ನು ನೋಡ್ತಾನೆ. ಆ ಬಾಲಕ ತಕ್ಷಣ ಅವರ ಗಾಡಿಯ ಹಿಂದೆ ಓಡುತ್ತಾ ಸಾರ್ ಸಾರ್ ಅಂತ ಕೂಗ್ತಾ ಇದ್ದ. ಶಾಂತ ಅವರು ಹಿಂದೆ ತಿರುಗಿ ನೋಡ್ತಾರೆ. ಒಬ್ಬ ಸಣ್ಣ ಹುಡುಗ ಅವರ ಗಾಡಿಯ ಹಿಂದೆ ಓಡಿ ಬರ್ತಾ ಇದ್ದ. ಗೋಪಾಲ್ ಅವರು ತಕ್ಷಣ ಗಾಡಿಯನ್ನು ನಿಲ್ಲಿಸುತ್ತಾರೆ. ಅವರು ಈಗ ಜೇಬಿನಿಂದ 50 ರೂಪಾಯಿಯನ್ನು ಆ ಬಾಲಕನ ಕೈಗೆ ಕೊಟ್ಟಿದ್ರು. ಆಗಲೇ ಶಾಂತ ಹೇಳ್ತಾರೆ, ಪ್ರತಿ ಬಾರಿ ಇದೇ ರೀತಿ ದುಡ್ಡು ಕೊಡ್ತೀರಾ ಅಂತ. ಆ ಬಾಲಕ ಹೇಳ್ತಾ ಇದ್ದ, ಅಮ್ಮ, ನನ್ನ ಹೆಸರು ಮೋಹನ್, ನನಗೆ ಅಪ್ಪ ಅಮ್ಮ ಇಲ್ಲ, ಆದ್ದರಿಂದಲೇ ನಾನು ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ತೀನಿ. ಈ ಮಾತು ಹೇಳಬೇಕಾದ್ರೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಶಾಂತ ಅವರು ಸ್ವಲ್ಪ ಸಮಯ ಆ ಮಗುವನ್ನೇ ನೋಡ್ತಾ ಇದ್ರು. ನಂತರ ಅವರು ತಮ್ಮ ಪರ್ಸಿನಿಂದ 1000 ರೂಪಾಯಿಯನ್ನು ತೆಗೆದು ಅವನ ಕೈಗೆ ಕೊಟ್ಟು ಆ ಮಗುವಿನ ತಲೆಯ ಮೇಲೆ ಕೈಯನ್ನು ಇಟ್ಟು ಹೇಳ್ತಾರೆ, ಮಗ, ಇದೇ ಕೊನೆಯ ಸಹಾಯ. ಈ ದುಡ್ಡಿನಿಂದ ಯಾವುದಾದರೂ ಒಂದು ಸಣ್ಣ ಕೆಲಸ ಶುರು ಮಾಡು. ಆದರೆ ಇಂದಿನಿಂದ ಇನ್ನು ಮುಂದೆ ಯಾವತ್ತೂ ಬೇರೆಯವರ ಮುಂದೆ ಕೈ ಚಾಚಬೇಡ. ಭಿಕ್ಷೆ ಹೊಟ್ಟೆಯನ್ನೇನೋ ತುಂಬಿಸುತ್ತೆ, ಆದರೆ ಏನನ್ನಾದರೂ ಸಾಧಿಸಬೇಕು, ಕೆಲಸ ಮಾಡಬೇಕು ಎನ್ನುವ ಹಠವನ್ನು ಸಾಯಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಮೋಹನ್ ಸುಮ್ಮನಾಗಿ ಬಿಟ್ಟಿದ್ದ. ಅವನು ಏನು ಹೇಳದೆ ಅಲ್ಲಿಂದ ಹೊರಟು ಹೋದ. ಆದರೆ ಅವನ ತಲೆಯಲ್ಲಿ ಮಾತ್ರ ಅದೇ ಮಾತುಗಳು ಓಡ್ತಾ ಇದ್ವು. ಅವನಿಗೆ ಈಗ ಅನ್ನಿಸ್ತಾ ಇತ್ತು, ಬಹುಶಃ ನಿಜವಾಗಿಯೂ ನನ್ನ ಜೀವನ ಕೂಡ ಬದಲಾಗಬಹುದೇನೋ ಅಂತ. ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ದಾರಿ ಮಧ್ಯೆ ಒಂದು ಕಡೆ ಎಷ್ಟೊಂದು ಜನ ನಿಂತುಕೊಂಡಿದ್ರು. ಆಸಕ್ತಿಯಿಂದ ಮೋಹನ್ ಅಲ್ಲಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಇದ್ದ ಒಬ್ಬ ಯುವಕನಿಗೆ 2 ಕೈಗಳಿರಲಿಲ್ಲ. ಆದರೂ ಆತ ತನ್ನ ಕಾಲುಗಳಿಂದ ಎಷ್ಟೊಂದು ಸುಂದರವಾದ ಚಿತ್ರಗಳನ್ನು ಬರೆಯುತ್ತಿದ್ದ. ಜನರೆಲ್ಲರೂ ಅವನನ್ನು ನೋಡಿ ಚಪ್ಪಾಳೆ ತಟ್ತಾ ಇದ್ರು. ಆತನ ಪಕ್ಕದಲ್ಲಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಹೇಳ್ತಾ ಇದ್ರು, ಹುಟ್ಟುವಾಗಲೇ ಇವನಿಗೆ 2 ಕೈಗಳು ಇರಲಿಲ್ಲ. ಇವನನ್ನು ಹೆತ್ತವರು ಇವನನ್ನು ಭಾರ ಅಂದುಕೊಂಡು ಬಿಟ್ಟು ಹೋದ್ರು. ಆದರೆ ಇವನು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ತನ್ನ ಕಷ್ಟಾರ್ಜಿತದಿಂದ ಎಷ್ಟೋ ಕಷ್ಟಪಟ್ಟು ತನಗಾಗಿ ಒಂದು ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾನೆ. ಈ ಮಾತು ಕೇಳುತ್ತಿದ್ದ ಮೋಹನ್ಗೆ ಕೂಡ ಈಗ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಚಿಗುರೊಡೆದಿತ್ತು. ಅವನು ಈಗ ತನ್ನ 2 ಕೈಗಳನ್ನು ಮತ್ತು ಕಾಲುಗಳನ್ನು ನೋಡಿಕೊಳ್ತಾನೆ. ಮೋಹನ್ ಈಗ ಅಂದುಕೊಳ್ತಾ ಇದ್ದ, ಆ ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ನಾನು ಯಾಕೆ ಸೋಲನ್ನು ಒಪ್ಪಿಕೊಂಡಿದ್ದೀನಿ, ನಾನು ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀನಿ. ಅವನಿಗೆ ಈಗ ಶಾಂತ ಅವರ ಮಾತುಗಳು ನೆನಪಿಗೆ ಬಂದಿದ್ವು. ಆ ಕ್ಷಣವೇ ಮೋಹನ್ ತೀರ್ಮಾನ ಮಾಡಿಕೊಳ್ತಾನೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಯಾವತ್ತೂ ಭಿಕ್ಷೆಯನ್ನು ಬೇಡಬಾರ್ದು. ನಾನು ಏನನ್ನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ನನ್ನ ಕಷ್ಟದ ದುಡ್ಡಿನಿಂದಲೇ ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು ಅಂತ. ಮೋಹನ್ ಈಗ ನಡೆದುಕೊಂಡು ಹೋಗ್ತಾ ಇದ್ದ. ಎಲ್ಲ ಕಡೆ ಅವನು ನೋಡ್ತಾ ಇದ್ದ. ಮಾರ್ಕೆಟಿನಲ್ಲಿ ಕೆಲವರು ತರಕಾರಿಗಳನ್ನು ಮಾರಿದ್ರೆ, ಕೆಲವರು ಹಣ್ಣುಗಳನ್ನು, ಇನ್ನು ಕೆಲವರು ಸೊಪ್ಪು, ಕೆಲವರು ಆಟೋ ರಿಕ್ಷಾ ಓಡಿಸ್ತಾ ಇದ್ರೆ, ಇನ್ನು ಕೆಲವರು ಸಣ್ಣ ಅಂಗಡಿಗಳನ್ನು ಹಾಕಿಕೊಂಡಿದ್ರು. ಮೋಹನ್ ಒಂದು ಟೀ ಅಂಗಡಿಯನ್ನು ನೋಡ್ತಾನೆ. ಆ ಅಂಗಡಿ ತುಂಬಾ ಚಿಕ್ಕದಾಗಿದ್ರು ಅಲ್ಲಿ ತುಂಬಾ ಜನ ನಿಂತುಕೊಂಡಿದ್ರು. ಮೋಹನ್ ದೂರದಲ್ಲಿ ನಿಂತು ತುಂಬಾ ಸಮಯ ಅಲ್ಲಿನ ವ್ಯಾಪಾರವನ್ನೇ ನೋಡ್ತಾ ಇದ್ದ, ಅವರು ಹೇಗೆ ಏನೇನು ಮಾಡ್ತಾರೆ ಅಂತ. ಆ ರಾತ್ರಿ ಅವನು ದೇವಸ್ಥಾನದ ಮುಂದೆ ಕುಳಿತುಕೊಂಡು ಯೋಚಿಸ್ತಾ ಇದ್ದ, ಭಿಕ್ಷೆ ಬೇಡುವುದಕ್ಕಿಂತ ಏನನ್ನಾದರೂ ಕಷ್ಟಪಟ್ಟು ದುಡಿಯಬೇಕು, ದೇವರೇ ನನಗೆ ಒಂದು ದಾರಿಯನ್ನು ತೋರಿಸು ಅಂತ ಕೇಳ್ಕೊಳ್ತಾನೆ. ಮಾರನೆಯ ದಿನ ಬೆಳಿಗ್ಗೆ ಮೋಹನ್ ಬೇಗ ಎದ್ದು ನೀಟಾಗಿ ಸ್ನಾನ ಮಾಡಿಕೊಂಡು ಮತ್ತೆ ಅದೇ ಅಂಗಡಿಯ ಬಳಿ ಹೋಗ್ತಾನೆ. ಈಗ ಮೋಹನ್ ಒಂದು ಕಪ್ಪು ಟೀಯನ್ನು ತೆಗೆದುಕೊಳ್ತಾನೆ. ನಿಧಾನವಾಗಿ ಟೀಯನ್ನು ಕುಡಿಯುತ್ತಾ ಅದರ ರುಚಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ಅವನು ಎಷ್ಟೋ ಧೈರ್ಯ ತಂದುಕೊಂಡು, ತಾತ, ನಾನು ಕೂಡ ಈ ರೀತಿಯ ಟೀಯನ್ನು ಮಾಡಬಹುದಾ ಅಂತ ಕೇಳಿದಾಗ ಆ ವಯಸ್ಸಾದ ಅಂಗಡಿಯ ಮಾಲೀಕರು ಹೇಳ್ತಾರೆ, ನಿನ್ನ ಮನಸ್ಸು ಸ್ವಚ್ಛವಾಗಿದ್ರೆ ಯಾವುದೇ ಕೆಲಸ ಕೂಡ ಕಷ್ಟವಾಗುವುದಿಲ್ಲ. ಕೆಲಸ ಮಾಡಬೇಕು ಅಂತ ನಿನ್ನೊಳಗೆ ಗಟ್ಟಿ ಮನಸ್ಸು ಇರಬೇಕು. ನೀನು ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಯತ್ತು ಇರಬೇಕು ಅಂತ ಹೇಳ್ತಾರೆ.
ಮೋಹನ್ ಪೂರ್ತಿ ದಿನ ಅಲ್ಲೇ ನಿಂತು ಸಣ್ಣ ಪುಟ್ಟ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ದ. ಸಾಯಂಕಾಲ ಮಾರ್ಕೆಟಿನಿಂದ ಒಂದು ಸಣ್ಣ ಕೆಟಲನ್ನು, ಗ್ಲಾಸುಗಳನ್ನು ಮತ್ತು ಕೆಲವೊಂದು ಸಾಮಾನುಗಳನ್ನು ಕೊಂಡುಕೊಂಡು ಬರ್ತಾನೆ. ಅವನ ಬಳಿ ಹೆಚ್ಚಾಗಿ ದುಡ್ಡೇನೂ ಇರಲಿಲ್ಲ. ಅವನ ಬಳಿ ಇದ್ದ ಸ್ವಲ್ಪ ಮಾತ್ರ ದುಡ್ಡಿನಿಂದಲೇ ರೋಡಿನ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಜನ ಓಡಾಡುವ ಜಾಗದಲ್ಲಿ, ಆದರೆ ಅಲ್ಲಿ ಯಾವುದೇ ಟೀ ಅಂಗಡಿ ಇರಲಿಲ್ಲ ಅನ್ನುವುದನ್ನು ಖಾತ್ರಿ ಮಾಡಿಕೊಂಡ ನಂತರ ಮಾತ್ರ ಅಲ್ಲಿ ಟೀ ಮಾಡೋಣ ಅಂತ ಅವನು ತೀರ್ಮಾನ ಮಾಡಿಕೊಳ್ತಾನೆ. ಈಗ ಮೋಹನ್ ದೇವರ ಮುಂದೆ ನಿಂತುಕೊಂಡು ಕೇಳ್ಕೊಳ್ತಾ ಇದ್ದ, ನನ್ನ ಮನಸ್ಸು ಸ್ವಚ್ಛವಾಗಿದೆ, ನಾನು ಖಂಡಿತ ಕಷ್ಟಪಡ್ತೀನಿ ಅಂತ. ಮಾರನೆಯ ದಿನ ಅವನು ಸಣ್ಣದಾಗಿ ಟೀಯನ್ನು ಶುರು ಮಾಡ್ತಾನೆ. ಮೊಟ್ಟ ಮೊದಲ ಬಾರಿ ತನ್ನ ಕೈಯಾರೆ ಅವನು ಈಗ ಟೀಯನ್ನು ರೆಡಿ ಮಾಡ್ತಾ ಇದ್ದ. ಯಾರಾದರೂ ಜನ ಇಲ್ಲಿಗೆ ಬರ್ತಾರೋ ಇಲ್ವೋ ಅಂತ ಅವನು ಯೋಚಿಸ್ತಾ ಇದ್ದ. ಟೀ ರೆಡಿಯಾದ ಮೇಲೆ ಮೋಹನ್ ತುಂಬಾ ವಿನಮ್ರತೆಯಿಂದ ಪ್ರೀತಿಯಿಂದ ಜನರನ್ನು ಕರೆಯುತ್ತಿದ್ದ. ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ಬನ್ನಿ, ಬಿಸಿ ಬಿಸಿ ಟೀ ರೆಡಿಯಾಗಿದೆ ಅಂತ ಕರೆಯುತ್ತಿದ್ದ. ಅವನ ಅಮಾಯಕವಾದ ಮಾತುಗಳನ್ನು ಕೇಳಿ ಕೆಲವು ಜನ ಅಲ್ಲಿ ಬಂದು ನಿಂತುಕೊಂಡಿದ್ರು. ಕೆಲವರು ಉತ್ಸಾಹದಿಂದ ಟೀಯನ್ನು ಕುಡಿದ್ರೆ, ಇನ್ನು ಕೆಲವರು ಆ ಮಗುವಿಗೆ ಸಹಾಯ ಮಾಡಲು ಅಂತ ಟೀ ಕುಡಿತಿದ್ರು. ಮೊದಲ ಬಾರಿ ಕುಡಿದವರು ಪದೇ ಪದೇ ಅಲ್ಲಿಗೆ ಬರ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡ್ತೀಯ ಮಗ ಅಂತ ಹೇಳ್ತಾ ಇದ್ರು. ಈ ಮಾತನ್ನು ಕೇಳಿದ ತಕ್ಷಣ ಅವನಿಗೆ ಎಷ್ಟು ಸಂತೋಷವಾಗ್ತಾ ಇತ್ತು. ಸಾಯಂಕಾಲಕ್ಕೆಲ್ಲ ಮೋಹನ್ ಬಳಿ ಇದ್ದ ಅರ್ಧ ಸಾಮಾನುಗಳು ಖಾಲಿಯಾಗಿದ್ವು. ಅವನ ಜೇಬಿನಲ್ಲಿ ಈಗ ಎಷ್ಟೊಂದು ದುಡ್ಡು ಇತ್ತು ಅಂದರೆ, ಇಷ್ಟೊಂದು ದುಡ್ಡನ್ನು ಅವನು ಒಟ್ಟಿಗೆ ಯಾವತ್ತೂ ನೋಡಿರಲಿಲ್ಲ. ಮೋಹನ್ ಈಗ ಆಕಾಶವನ್ನೇ ನೋಡುತ್ತಾ ಗೋಪಾಲ್ ಅವರನ್ನು ಮತ್ತು ಶಾಂತಿ ಅವರನ್ನು ನೆನೆಸಿಕೊಳ್ತಾನೆ. ಅವರಿಗೆ ಮನಸ್ಸಿನಲ್ಲಿಯೇ ಎಷ್ಟೋ ಧನ್ಯವಾದಗಳನ್ನು ಹೇಳ್ತಾನೆ. ಮೋಹನ್ ಒಂದೇ ಒಂದು ದಿನ ಕೂಡ ರಜಾ ಹಾಕಲಿಲ್ಲ. ಅವನು ಪ್ರತಿದಿನ ಬೆಳಿಗ್ಗೆನೆ ಬಂದು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ. ಅವನು ಕೇವಲ ರುಚಿಕರವಾದ ಟೀಯನ್ನು ಮಾತ್ರ ಕೊಡ್ತಾ ಇರಲಿಲ್ಲ, ಬರುವ ಎಲ್ಲ ಗ್ರಾಹಕರ ಜೊತೆ ತುಂಬಾ ಪ್ರೀತಿಯಿಂದ ಗೌರವದಿಂದ ಮಾತನಾಡ್ತಾ ಇದ್ದ. ಜನರು ಅವನ ಮುದ್ದಾದ ಮಾತುಗಳನ್ನು ಕೇಳಿ ನಗುತ್ತಾ ಅಲ್ಲೇ ನಿಂತು ಟೀ ಕುಡಿಯುತ್ತಾ ಇದ್ರು. ನಿಧಾನವಾಗಿ ಅಕ್ಕಪಕ್ಕದಲ್ಲಿ ಇದ್ದ ಅಂಗಡಿಯವರು ಸಹ ಅವನನ್ನು ಗುರುತಿಸುತ್ತಿದ್ರು. ಈಗ ಹಾಲಿನ ಅಂಗಡಿಯವರು ಕೂಡ ಅವನಿಗೆ ಸಾಲ ಕೊಡಲು ಮುಂದೆ ಬರ್ತಾ ಇದ್ರು. ಮೋಹನ್ ಮೊದಲು ಸಾಲವನ್ನು ತೀರಿಸಿ ಉಳಿದ ದುಡ್ಡನ್ನು ಹುಷಾರಾಗಿ ಎತ್ತಿಟ್ಟುಕೊಳ್ತಾ ಇದ್ದ. ಅವನು ಬಂದ ದುಡ್ಡಿನಿಂದ ತನಗಾಗಿ ಏನನ್ನು ಕೊಂಡುಕೊಳ್ತಾ ಇರಲಿಲ್ಲ. ಒಂದು ಸಣ್ಣ ಅಂಗಡಿಯನ್ನು ಮಾಡಿಕೊಳ್ಬೇಕು ಅಂತ ದುಡ್ಡನ್ನು ಉಳಿಸಿಕೊಳ್ತಾ ಇದ್ದ. ಕೆಲವೇ ತಿಂಗಳಲ್ಲಿ ಮೋಹನ್ನ ವ್ಯಾಪಾರ ತುಂಬಾ ಜಾಸ್ತಿಯಾಗಿತ್ತು. ಜನ ದೂರದಿಂದ ಅವನ ಬಳಿ ಬಂದು ಟೀಯನ್ನು ಕುಡಿಯುತ್ತಿದ್ರು. ಆದರೆ ಆ ತಾತನ ಅಂಗಡಿಯಲ್ಲಿ ಈಗ ಮೊದಲಿನಂತೆ ಗ್ರಾಹಕರು ಬರುತ್ತಿರಲಿಲ್ಲ. ಮೋಹನ್ಗೆ ಟೀಯನ್ನು ಮಾಡುವುದನ್ನು, ವ್ಯಾಪಾರ ಮಾಡುವುದನ್ನು ಹೇಳಿಕೊಟ್ಟಂತಹ ಆ ವೃದ್ಧ ವ್ಯಾಪಾರಿ ಈಗ ಒಂಟಿಯಾಗಿ ಸೈಲೆಂಟ್ ಆಗಿ ತನ್ನ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದ. ಮೊದಲೆಲ್ಲ ಆತನ ಅಂಗಡಿಯಲ್ಲಿ ಎಷ್ಟೊಂದು ಜನ ತುಂಬಿಕೊಂಡಿರ್ತಾ ಇದ್ರು. ಆದರೆ ಈಗ ಆತನ ಅಂಗಡಿಯಲ್ಲಿ ಕೇವಲ ಖಾಲಿ ಚೇರುಗಳು ಮಾತ್ರ ಇದ್ವು. ಅವರು ಅಂದುಕೊಳ್ತಾ ಇದ್ರು, ಇವನ ಟೀಯಲ್ಲಿ ಆ ರೀತಿ ಏನಿದೆ, ಯಾಕೆ ಜನರೆಲ್ಲ ಇವನ ಬಳಿ ಹೋಗ್ತಾ ಇದ್ದಾರೆ ಅಂತ. ಅವರು ಈಗ ಮೋಹನ್ ಬಳಿ ಹೋಗಿ ಅವನ ಟೀಯನ್ನು ರುಚಿ ನೋಡಬೇಕು ಅಂದುಕೊಳ್ತಾರೆ. ಮೋಹನ್ ಅಂಕಲ್ನನ್ನು ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರನ್ನು ಎಷ್ಟೋ ಗೌರವದಿಂದ ಕೂರಿಸುತ್ತಾನೆ. ಅವನು ತನ್ನ ಕೈಯಾರೆ ಅವರಿಗಾಗಿ ಒಂದು ಕಪ್ಪು ಟೀಯನ್ನು ತಯಾರಿಸಿ ಕೊಡ್ತಾನೆ. ಆ ವ್ಯಕ್ತಿ ಆ ಟೀಯನ್ನು ಕುಡಿದು ನೋಡ್ತಾರೆ. ಟೀ ಸ್ವಾದ ತುಂಬಾ ಅದ್ಭುತವಾಗಿತ್ತು. ಟೀಗಿಂತಲೂ ಮೋಹನ್ನ ವ್ಯವಹಾರ ಇನ್ನೂ ತುಂಬಾ ಚೆನ್ನಾಗಿತ್ತು. ಅವರು ದುಡ್ಡನ್ನು ಕೊಟ್ಟಾಗ ಮೋಹನ್ ಎರಡು ಕೈಯನ್ನು ಜೋಡಿಸಿ ಅವರಿಗೆ ಹೇಳ್ತಾನೆ, ತಾತ, ನೀವೇ ನನಗೆ ಈ ದಾರಿಯನ್ನು ತೋರಿಸಿಕೊಟ್ಟಿದ್ದು. ಗುರುವಿನ ಬಳಿ ದುಡ್ಡನ್ನು ತೆಗೆದುಕೊಳ್ಳುವುದು ಇದು ಯಾವ ರೀತಿ ಒಳ್ಳೆಯದಾಗುತ್ತೆ ಹೇಳಿ. ಆ ವಯಸ್ಸಾದ ಅಜ್ಜ ಸ್ವಲ್ಪ ಸಮಯ ಅವನನ್ನೇ ನೋಡ್ತಾ ಇದ್ರು. ಅವರ ಮುಖದ ಮೇಲೆ ಸಂತೋಷವಿತ್ತು, ಆದರೆ ಚಿಂತೆ ಕೂಡ ಇತ್ತು. ಅವರು ಸ್ವಲ್ಪ ಸಮಯ ಯೋಚಿಸಿ ನಂತರ ಎಷ್ಟೋ ಧೈರ್ಯ ತಂದುಕೊಂಡು ಅವರ ತೊಂದರೆಯನ್ನು ಮೋಹನ್ಗೆ ಹೇಳ್ತಾರೆ. ನನ್ನ ಅಂಗಡಿಯಲ್ಲಿ ಸರಿಯಾಗಿ ವ್ಯಾಪಾರವಾಗ್ತಾ ಇಲ್ಲ, ನನಗೆ ಈಗ ಮನೆ ನಡೆಸಲು ಕೂಡ ತುಂಬ ಕಷ್ಟವಾಗ್ತಾ ಇದೆ ಅಂತ ಹೇಳಿದಾಗ ಈ ಮಾತು ಕೇಳಿ ಮೋಹನ್ ಸ್ವಲ್ಪ ಸಮಯ ಸುಮ್ಮನಾಗಿ ಬಿಟ್ಟ. ನಂತರ ಅವನು ಮುಗುಳ್ನಗುತ್ತಾ ಹೇಳ್ತಾನೆ, ನನ್ನಿಂದ ನಿಮಗೆ ತೊಂದರೆ ಆಗ್ತಾ ಇದ್ರೆ ನಾನು ಖಂಡಿತ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಮಾರನೆಯ ದಿನ ಬೆಳಿಗ್ಗೆ ಮೋಹನ್ ಅಂಗಡಿ ಓಪನ್ ಆಗಿರ್ಲಿಲ್ಲ. ಜನರೆಲ್ಲರೂ ಅಲ್ಲಿ ಬಂದು ಅವನಿಗಾಗಿ ಹುಡುಕಾಡ್ತಾ ಇದ್ರು. ಮೋಹನ್ ಆ ರಾತ್ರಿಯೇ ತೀರ್ಮಾನ ಮಾಡಿದ್ದ, ನಾನು ಇಲ್ಲಿಂದ ಎಲ್ಲಾದರೂ ದೂರ ಹೋಗಿ ಮತ್ತೆ ಹೊಸದಾಗಿ ಶುರು ಮಾಡಬೇಕು ಅಂತ. ಆ ವಯಸ್ಸಾದ ಅಜ್ಜನಿಗೆ ಮೋಹನ್ ಮಾತು ಕೊಟ್ಟಿದ್ದ, ಯಾವ ವ್ಯಕ್ತಿ ನನಗೆ ಬದುಕುವುದನ್ನು, ವ್ಯಾಪಾರವನ್ನು ಹೇಳಿಕೊಟ್ರೋ ಅವರ ಊಟವನ್ನು ನಾನು ಯಾವತ್ತೂ ಕಸಿದುಕೊಳ್ಳುವುದಿಲ್ಲ ಅಂತ. ಅವನು ಈಗ ತನ್ನ ಸ್ವಲ್ಪ ಸಾಮಾನುಗಳನ್ನು ಎತ್ತಿಕೊಂಡು ಆ ಊರನ್ನು ಬಿಟ್ಟು ಸುಮಾರು 50 ಕಿಲೋಮೀಟರ್ ಅಷ್ಟು ದೂರ ಒಂದು ಬೇರೆ ಜಾಗಕ್ಕೆ ಹೊರಟು ಹೋಗ್ತಾನೆ. ಆ ಜಾಗದಲ್ಲಿ ಮಾರ್ಕೆಟ್ ತುಂಬಾ ದೊಡ್ಡದಾಗಿತ್ತು, ಆದರೆ ಅಲ್ಲಿ ಒಂದು ಚೆನ್ನಾಗಿರುವ ಟೀ ಅಂಗಡಿ ಮಾತ್ರ ಇರಲಿಲ್ಲ. ಅವನು ಈಗ ಮತ್ತೆ ಒಂದು ಹೊಸ ಜಾಗವನ್ನು ಹುಡುಕಿ ಅಲ್ಲಿ ಟೀ ಅಂಗಡಿಯನ್ನು ಶುರು ಮಾಡ್ತಾನೆ. ಮೊದಲು ಅವನ ಬಳಿ ಜನರು ಬರ್ತಾ ಇರಲಿಲ್ಲ, ಆದರೆ ಮೋಹನ್ ಜನರನ್ನು ಎಷ್ಟೋ ಪ್ರೀತಿಯಾಗಿ ಸ್ವಾಗತಿಸುತ್ತಿದ್ದ. ಅಂದರೆ ಕೆಲವೇ ದಿನಗಳಲ್ಲಿ ಆ ಜಾಗದಲ್ಲಿ ಕೂಡ ಅವನಿಗಾಗಿ ಜನ ಬರಲು ಶುರು ಮಾಡಿದ್ರು.
ಸಮಯ ತುಂಬಾ ಬೇಗ ಕಳೀತಾ ಇತ್ತು. ಈಗ ಮೋಹನ್ ಅಲ್ಲಿ ಒಂದು ಸಣ್ಣ ಟೀ ಅಂಗಡಿಯನ್ನು ಸಹ ಓಪನ್ ಮಾಡಿಕೊಳ್ತಾನೆ. ಅವನ ಜೊತೆ ಸಹಾಯ ಮಾಡಲು ಇಬ್ಬರು ಕೆಲಸಗಾರರನ್ನು ಸಹ ಇಟ್ಟುಕೊಂಡಿದ್ದ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಅವನು ಗ್ರಾಹಕರನ್ನು ಸೆಳೆಯುತ್ತಿದ್ದ. ಯಾರಾದರೂ ಬಡವರು ವಯಸ್ಸಾದವರು ಬಂದ್ರೆ ಅವರ ಬಳಿ ಪೂರ್ತಿ ದುಡ್ಡನ್ನು ತೆಗೆದುಕೊಳ್ಳದೆ ಕಡಿಮೆ ದುಡ್ಡಿಗೆ ಟೀಯನ್ನು ಕೊಡ್ತಾ ಇದ್ದ. ಈಗ ಅವನ ಅಂಗಡಿ ಕೇವಲ ಟೀ ಕುಡಿಯುವುದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಲ್ಲಿ ತುಂಬಾ ಜನ ಬಂದು ಕುಳಿತು ಮಾತನಾಡಿಕೊಳ್ತಾ ಇದ್ರು. ಕೆಲವೇ ವರ್ಷಗಳಲ್ಲಿ ಮೋಹನ್ ಒಂದು ಸ್ಥಳವನ್ನು ಕೊಂಡುಕೊಂಡು ಒಂದು ಅಂಗಡಿಯನ್ನು ಸಹ ನಿರ್ಮಾಣ ಮಾಡುತ್ತಾನೆ. ಅವನು ಇರಲು ಒಂದು ಮನೆಯನ್ನು ಸಹ ಕಟ್ಟಿಕೊಳ್ತಾನೆ. ಮದುವೆಯ ವಯಸ್ಸು ಬಂದಾಗ ಆ ಹಳ್ಳಿಯ ಒಬ್ಬ ಹುಡುಗಿಯನ್ನು ನೋಡಿ ಪರಿವಾರದವರ ಒಪ್ಪಿಗೆಯಿಂದ ಮದುವೆ ಕೂಡ ಮಾಡಿಕೊಳ್ತಾನೆ. ಸಂಧ್ಯಾ ತುಂಬಾ ಬುದ್ಧಿವಂತೆಯಾಗಿದ್ಲು. ಸಂಧ್ಯಾ ಕೂಡ ವ್ಯಾಪಾರದಲ್ಲಿ ತನ್ನ ಗಂಡನಿಗೆ ಸಹಾಯವನ್ನು ಮಾಡ್ತಾ ಇದ್ಲು. ಇಬ್ಬರು ಸೇರಿ ಅವರ ವ್ಯಾಪಾರವನ್ನು ತುಂಬಾ ಅಭಿವೃದ್ಧಿ ಮಾಡಿದ್ರು. ಈಗ ಅವರ ಅಂಗಡಿ ಆ ನಗರದಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿ ಬಿಟ್ಟಿತು. ಗೋಪಾಲ್ ಮತ್ತು ಶಾಂತ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ರು. ಅವರಿಬ್ಬರು ಮಕ್ಕಳು ಈಗ ಒಳ್ಳೆಯ ಕೆಲಸದಲ್ಲಿ ಕೂಡ ಸೇರಿಕೊಂಡಿದ್ರು. ನಂತರ ಅವರಿಬ್ಬರಿಗೂ ಮದುವೆ ಮಾಡಿ ನಗರಕ್ಕೆ ಕಳುಹಿಸಿಕೊಟ್ಟಿದ್ರು. ಆ ತಂದೆ ತಾಯಿ ಅಂದುಕೊಳ್ತಾ ಇದ್ರು, ಇನ್ನು ನಮ್ಮ ವೃದ್ಧಾಪ್ಯ ಸುರಕ್ಷಿತವಾಗಿರುತ್ತೆ, ನಾವು ನಮ್ಮ ಮಕ್ಕಳು ಸೊಸೆಯಂದಿರು ಮತ್ತು ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಇರಬಹುದು ಅಂತ. ಆದರೆ ಸುರೇಶ್ ಮತ್ತು ರಮೇಶ್ ಕೆಲಸ ಸಿಕ್ಕಿ ನಗರಕ್ಕೆ ಹೋದ ನಂತರ ಅವರು ಎಷ್ಟೊಂದು ಬ್ಯುಸಿಯಾಗ್ಬಿಟ್ರು ಅಂದ್ರೆ ತಮ್ಮ ತಂದೆ ತಾಯಿಯನ್ನು ನೋಡಲು ಆ ಹಳ್ಳಿಗೆ ಬರುವುದನ್ನು ಸಹ ಅವರು ನಿಲ್ಲಿಸಿಬಿಟ್ರು. ಫೋನಿನಲ್ಲಿ ಅಪರೂಪಕ್ಕೆ ತಂದೆ ತಾಯಿ ಬಳಿ ಮಾತನಾಡ್ತಾ ಇದ್ರು. ಶಾಂತ ಅವರು ಪ್ರತಿ ಹಬ್ಬಕ್ಕೂ ತಮ್ಮ ಮಕ್ಕಳಿಗಾಗಿ ಎದುರು ನೋಡ್ತಾ ಇದ್ರು. ಆದರೆ ಪ್ರತಿ ಬಾರಿ ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ಕೆಲಸ ತುಂಬಾ ಜಾಸ್ತಿ ಇದೆ, ಮಕ್ಕಳಿಗೆ ಟೆಸ್ಟ್ಗಳು ಬರ್ತಾ ಇದ್ದಾವೆ, ಎಕ್ಸಾಮ್ಸ್ಗಳು ಬರ್ತಾ ಇದ್ದಾವೆ ಅಂತ. ಗೋಪಾಲ್ ಅವರಿಗೆ ಎಲ್ಲವೂ ಅರ್ಥವಾಗ್ತಾ ಇತ್ತು. ಆದರೆ ನಮ್ಮ ಹೆಂಡತಿ ಬೇಜಾರು ಮಾಡ್ಕೋಬಾರ್ದು ಅಂತ ಅವರು ಹೇಳ್ತಾ ಇದ್ರು, ಇನ್ನೊಂದು ಹಬ್ಬಕ್ಕೆ ಬರ್ತಾರೆ ಬಿಡು, ನೀನು ಬೇಸರ ಮಾಡಿಕೊಳ್ಬೇಡ ಅಂತ. ವರ್ಷಗಳು ಹುರುಳಿ ಹೋಗ್ತಾ ಇದ್ವು. ಅವರಿಬ್ಬರಿಗೂ ಈಗ ವಯಸ್ಸಾಗ್ತಾ ಇತ್ತು. ಅವರಿಬ್ಬರು ಈಗ ಒಂಟಿಯಾಗಿ ಬಿಟ್ಟಿದ್ರು. ಆದರೆ ಮಕ್ಕಳು ಮಾತ್ರ ಆ ತಂದೆ ತಾಯಿಯಿಂದ ಬಹಳ ದೂರವಾಗಿ ಬಿಟ್ಟಿದ್ರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ರಮೇಶ್ ಮತ್ತು ಸುರೇಶ್ ತಮ್ಮ ಪರಿವಾರದೊಂದಿಗೆ ಹಳ್ಳಿಗೆ ಬರ್ತಾರೆ. ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇತ್ತು. ಮನೆಗೆ ಬಂದ ತಕ್ಷಣ ಸುರೇಶ್ ಹೇಳ್ತಾನೆ, ಅಪ್ಪ ಅಮ್ಮ ಬಿಸ್ನೆಸ್ನಲ್ಲಿ ತುಂಬಾ ದೊಡ್ಡ ಲಾಸ್ ಆಗಿಬಿಟ್ಟಿದೆ, ತಕ್ಷಣವೇ ನಮಗೆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಎಲ್ಲವೂ ಹಾಳಾಗಿ ಬಿಡುತ್ತೆ ಅಂತ. ರಮೇಶ್ ಕೂಡ ಇದೇ ಮಾತುಗಳನ್ನೇ ಹೇಳ್ತಾ ಇದ್ದ. ಅಪ್ಪ, ನಿಮ್ಮ ರಿಟೈರ್ಮೆಂಟ್ ಹಣ ನಮಗೆ ಸಿಕ್ಕರೆ ಕೆಲವು ತಿಂಗಳ ಒಳಗೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದಾಗ ಗೋಪಾಲ್ ಅವರು ಸುಮ್ಮನೆ ಕುಳಿತಿದ್ರು. ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಸಂಶಯ ಹುಟ್ಟಿಕೊಂಡಿತ್ತು. ಆದರೆ ಶಾಂತ ಹೇಳ್ತಾರೆ, ಈ ದುಡ್ಡನ್ನು ಇಟ್ಕೊಂಡು ನಾವು ಏನ್ ಮಾಡಬೇಕು? ಈ ಎಲ್ಲ ದುಡ್ಡು ಯಾವತ್ತಿದ್ರೂ ಮಕ್ಕಳಿಗೆ ಅಲ್ವಾ? ಈಗ ಅವರಿಗೆ ದುಡ್ಡಿನ ಅವಶ್ಯಕತೆ ಬಂದಿದೆ. ಅವಶ್ಯಕತೆ ಬಂದಾಗ ಈ ದುಡ್ಡು ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ಇನ್ನು ಯಾವಾಗ ಬರುತ್ತೆ? ಶಾಂತ ಅವರು ಈಗ ತಮ್ಮ ಗಂಡನಿಗೆ ಅರ್ಥ ಮಾಡಿಸುತ್ತಾರೆ, ಈಗ ನಮಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಮುಂದೆ ನಾವು ನಮ್ಮ ಮಕ್ಕಳ ಜೊತೆನೇ ಇರಬೇಕಲ್ವಾ ಅಂತ. ಕೊನೆಗೆ ಗೋಪಾಲ್ ಅವರು ತಮ್ಮ ಪೂರ್ತಿ ಉಳಿತಾಯವನ್ನು ತಮ್ಮ ಇಬ್ಬರು ಮಕ್ಕಳ ಕೈಗೆ ಕೊಟ್ಟು ಬಿಟ್ಟಿದ್ರು. ದುಡ್ಡು ಕೈಗೆ ಬಂದ ತಕ್ಷಣ ಅವರಿಬ್ಬರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದಿತ್ತು. ಮಾರನೇ ದಿನ ಬೆಳಿಗ್ಗೆನೆ ಅವರಿಬ್ಬರು ರೆಡಿಯಾಗಿ, ತುಂಬಾ ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ, ಮುಂದಿನ ಬಾರಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಶಾಂತ ಅವರು ಮಕ್ಕಳ ಮಾತುಗಳನ್ನು ನಂಬಿ ತುಂಬಾ ವಿಶ್ವಾಸದಿಂದ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ಟಿದ್ರು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಆದರೆ ಮಕ್ಕಳ ಕಡೆಯಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಆ ದಂಪತಿಗಳು ಬಾಗಿಲಿನ ಬಳಿ ಕುಳಿತು ಮಕ್ಕಳಿಗಾಗಿ ಎದುರು ನೋಡ್ತಾ ಇದ್ರು. ಪ್ರತಿದಿನ ಶಾಂತ ಅವರು ಹೇಳ್ತಾ ಇದ್ರು, ಬಹುಶಃ ಇವತ್ತು ಬರಬಹುದೇನೋ ಅಂತ. ಗೋಪಾಲ್ ಅವರು ತಮ್ಮ ಹೆಂಡತಿಗೆ ಸಮಾಧಾನ ಮಾಡ್ತಾ ಇದ್ರು. ಒಂದು ದಿನ ಗೋಪಾಲ್ ಅವರು ಮೆಟ್ಟಲನ್ನು ಇಳಿಯಬೇಕಾದ್ರೆ ಅವರ ಕಾಲು ಜಾರಿ ಕೆಳಗೆ ಬಿದ್ದು ಸೊಂಟಕ್ಕೆ ತುಂಬಾ ಪೆಟ್ಟಾಗ್ಬಿಟ್ಟಿತ್ತು. ಅವರಿಗೆ ಈಗ ಎದ್ದೇಳಲು ಕೂಡ ಆಗಲಿಲ್ಲ. ಅಕ್ಕಪಕ್ಕದವರ ಸಹಾಯದಿಂದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಲಾಯಿತು. ಡಾಕ್ಟರ್ ಹೇಳ್ತಾ ಇದ್ರು, ಇವರಿಗೆ ತಕ್ಷಣ ಆಪರೇಷನ್ ಮಾಡಬೇಕು, ಇಲ್ಲದಿದ್ದರೆ ಜೀವನವೆಲ್ಲವೂ ಇವರಿಂದ ನಡೆಯಲು ಸಾಧ್ಯವಿಲ್ಲ ಅಂತ. ಚಿಕಿತ್ಸೆಯ ಖರ್ಚನ್ನು ಕೇಳಿ ಶಾಂತ ಅವರ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ಅವರ ಬಳಿ ಇದ್ದ ಅಲ್ಪ ಸ್ವಲ್ಪ ದುಡ್ಡು ಕೂಡ ಆಸ್ಪತ್ರೆಗೆ ಸೇರಿಸುವುದರಲ್ಲಿಯೇ ಮುಗಿದು ಹೋಗಿತ್ತು. ಈಗ ಬೇರೆ ದಾರಿ ಇಲ್ಲದೆ ಅವರು ತಮ್ಮ ಮಕ್ಕಳಿಗೆ ಫೋನ್ ಮಾಡಬೇಕಾಯ್ತು. ಶಾಂತ ಅವರು ಫೋನ್ ಮಾಡಿದಾಗ ಸುರೇಶ್ ಹೇಳ್ತಾನೆ, ಅಮ್ಮ ಎಲ್ಲ ದುಡ್ಡು ಸದ್ಯಕ್ಕೆ ಬಿಸ್ನೆಸ್ ಮೇಲಿದೆ, ಕೆಲವು ದಿನ ವೆಯ್ಟ್ ಮಾಡಿ ಅಂತ. ರಮೇಶ್ಗೆ ಫೋನ್ ಮಾಡಿದಾಗ ಅವನು ಕೂಡ ಇದೇ ಮಾತುಗಳನ್ನು ಹೇಳ್ತಾ ಇದ್ದ. ಅವರಿಬ್ಬರು ಒಂದೇ ಒಂದು ಸಾರಿ ಕೂಡ ಕೇಳಲಿಲ್ಲ, ಅಮ್ಮ ಅಪ್ಪ ಹೇಗಿದ್ದಾರೆ ಅಂತ. ಫೋನ್ ಇಟ್ಟ ತಕ್ಷಣ ಶಾಂತ ಅವರ ಕಣ್ಣುಗಳಿಂದ ಸತತವಾಗಿ ನೀರು ಬರ್ತಾ ಇತ್ತು. ಮೊಟ್ಟ ಮೊದಲ ಬಾರಿ ಆಕೆಗೆ ಅನ್ನಿಸ್ತಾ ಇತ್ತು, ಯಾವ ನಂಬಿಕೆಯಿಂದ ಆಕೆ ಎಲ್ಲ ದುಡ್ಡನ್ನು ಅವರ ಕೈಗೆ ಎತ್ತು ಕೊಟ್ಟಿದ್ಲೋ, ಈಗ ಅದೇ ನಂಬಿಕೆ ಅವರಿಗೆ ದೊಡ್ಡ ಶಾಪವಾಗಿ ಬಿಟ್ಟಿತ್ತು.
ಗಂಡನ ಚಿಕಿತ್ಸೆಗಾಗಿ ಶಾಂತ ಅವರು ತಮ್ಮ ಬಳಿ ಇದ್ದ ಎಲ್ಲ ಒಡವೆಗಳನ್ನು ಮಾರಾಟ ಮಾಡಿಬಿಟ್ರು. ಸಂಬಂಧಿಕರಿಗೆ ಈ ವಿಷಯ ತಿಳಿದಾಗ ತುಂಬಾ ಜನ ಆಸ್ಪತ್ರೆಗೆ ಬಂದಿದ್ರು ಅವರನ್ನು ನೋಡಿಕೊಂಡು ಹೋಗಲು. ಈಗ ಸಂಬಂಧಿಕರು ಮಕ್ಕಳನ್ನು ಚೆನ್ನಾಗಿ ಬೈಕೊಳ್ತಾ ಇದ್ರು. ಜನರ ಒತ್ತಾಯದ ಮೇಲೆ ಸುರೇಶ್ ಈಗ ತಮ್ಮ ತಂದೆ ತಾಯಿಯನ್ನು ತಮ್ಮ ಜೊತೆ ನಗರಕ್ಕೆ ಕರೆದುಕೊಂಡು ಹೋಗಲು ಸಿದ್ಧನಾಗ್ತಾನೆ. ಅವನು ಆಸ್ಪತ್ರೆಯ ಖರ್ಚುಗಳನ್ನು ಸಹ ನಾನು ನೋಡಿಕೊಳ್ತೀನಿ ಅಂತ ಅವರಿಗೆ ಮಾತು ಕೊಟ್ಟಿದ್ದ. ಆದರೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿಯ ಪ್ರತಿಯೊಂದು ಖರ್ಚುಗಳು ಅವನಿಗೆ ಭಾರವಾಗಿ ಅನ್ನಿಸಲು ಶುರುವಾಗಿತ್ತು. ಒಂದು ದಿನ ಅವನು ತನ್ನ ತಾಯಿಗೆ ನೇರವಾಗಿ ಹೇಳ್ತಾನೆ, ಅಮ್ಮ, ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಮಾಡಿದ್ದೇವೆ, ಇನ್ನು ನಮ್ಮಿಂದ ಇದೆಲ್ಲವೂ ಸಾಧ್ಯವಿಲ್ಲ ಅಂತ. ಶಾಂತ ಅವರು ಹೇಳ್ತಾರೆ, ನಮ್ಮ ದುಡ್ಡನ್ನು ನೀವಿಬ್ಬರು ಅಣ್ಣ ತಮ್ಮಂದಿರು ಸಮವಾಗಿ ಹಂಚಿಕೊಂಡಿದ್ದೀರಾ, ಆದ್ದರಿಂದ ಜವಾಬ್ದಾರಿಯನ್ನು ಕೂಡ ನೀವಿಬ್ಬರೇ ತೆಗೆದುಕೊಳ್ಬೇಕು. ಈ ಮಾತು ಕೇಳಿ ಸುರೇಶ್ಗೆ ತುಂಬಾ ಕೋಪ ಬಂದಿತ್ತು. ಅವನು ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ, ಯಾವಾಗಲೂ ದುಡ್ಡಿನ ಬಗ್ಗೆ ಮಾತನಾಡಬೇಡಿ, ಅದು ನಮ್ಮ ಹಕ್ಕು. ನೀವೇನಾದರೂ ನಮ್ಮ ಮೇಲೆ ಉಪಕಾರ ಮಾಡಿದ್ದೀರಾ? ಈ ಮಾತು ಕೇಳಿದ ತಕ್ಷಣ ಆ ತಾಯಿ ಸುಮ್ಮನೆಯಾಗಿ ಬಿಟ್ಟಿದ್ಲು. ಅವರು ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಸೈಲೆಂಟ್ ಆಗಿ ಇರುವುದೇ ಉತ್ತಮ ಅಂತ ಅವರು ಅಂದುಕೊಂಡಿದ್ರು. ಅದೇ ರಾತ್ರಿ ಡಾಕ್ಟರ್ ಹೇಳಿದ್ರು, ಆಪರೇಷನ್ ಮಾಡುವುದರಲ್ಲಿ ಲೇಟ್ ಆದರೆ ತುಂಬಾ ತೊಂದರೆಯಾಗುತ್ತೆ, ತಕ್ಷಣ 2 ಲಕ್ಷ ಹಾಸ್ಪಿಟಲ್ನಲ್ಲಿ ಕಟ್ಟಿ ಅಂತ. ಮಾರನೆಯ ದಿನ ಶಾಂತ ಅವರು ಎಷ್ಟೋ ನಂಬಿಕೆಯಿಂದ ತಮ್ಮ ಚಿಕ್ಕ ಮಗನ ಬಳಿ ಹೋಗ್ತಾರೆ. ರಮೇಶ್ನ ಮನೆಗೆ ಬೀಗ ಹಾಕಲಾಗಿತ್ತು. ಅಕ್ಕಪಕ್ಕದವರಿಂದ ಆಕೆಗೆ ಗೊತ್ತಾಗುತ್ತೆ ರಮೇಶ್ ಮನೆಯನ್ನು ಮಾರಾಟ ಮಾಡಿದ್ದಾನೆ, ಅವನು ಬೇರೆ ಕಡೆ ಹೊರಟು ಹೋಗಿದ್ದಾನೆ ಅಂತ. ಶಾಂತ ಅವರು ವಾಪಸ್ ಬರಬೇಕಾದ್ರೆ ರೋಡನ್ನು ದಾಟುವಾಗ ತುಂಬಾ ಜೋರಾಗಿ ಹೋಗುತ್ತಿದ್ದ ಕಾರಿನಿಂದ ಅವರಿಗೆ ಸಣ್ಣದಾಗಿ ಪೆಟ್ಟಾಗುತ್ತೆ. ಆಕೆ ಅಲ್ಲೇ ರೋಡಿನಲ್ಲಿ ಬಿದ್ದು ಹೋಗಿದ್ರು. ತಕ್ಷಣ ಅಲ್ಲಿದ್ದ ಜನ ಮತ್ತು ಪೊಲೀಸ್ನವರು ಆ ಕಾರನ್ನು ನಿಲ್ಲಿಸಿ ಬಿಡುತ್ತಾರೆ. ಕಾರಿನಿಂದ ಕೆಳಗೆ ಇಳಿದು ಬಂದ ವ್ಯಕ್ತಿಯನ್ನು ನೋಡಿ ಶಾಂತ ಅವರು ಶಾಕ್ ಆಗಿದ್ರು. ಮುಂದಿನ ಕ್ಷಣದಲ್ಲಿ ಅವನು ಹೇಳ್ತಾನೆ, ಅಮ್ಮ, ನಾನು ನಿಮ್ಮನ್ನೇ ಭೇಟಿಯಾಗಲು ಬರ್ತಾ ಇದ್ದೆ ಅಂತ. ಪೊಲೀಸ್ನವರಿಗೆ ಅವನ ಮಾತುಗಳ ಮೇಲೆ ನಂಬಿಕೆ ಬರಲಿಲ್ಲ. ಆಗ ಶಾಂತ ಅವರು ಪೊಲೀಸರಿಗೆ ಹೇಳ್ತಾರೆ, ಸರ್, ಇವನು ನನ್ನ ಮಗ, ಅವನದ್ದು ಏನೂ ತಪ್ಪಿಲ್ಲ ಅಂತ. ಆಕೆ ಅಂದುಕೊಳ್ತಾ ಇದ್ರು, ನನ್ನ ಮಗನಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರ್ದು ಅಂತ. ರಮೇಶ್ ಅಮ್ಮನನ್ನು ಆಸ್ಪತ್ರೆಯ ಬಳಿ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಆಸ್ಪತ್ರೆಗೆ ಬಂದಾಗ ಶಾಂತ ಅವರಿಗೆ ಗೊತ್ತಾಗುತ್ತೆ, ಆಸ್ಪತ್ರೆಯ ಬಿಲ್ಲನ್ನು ಯಾರೋ ವ್ಯಕ್ತಿ ಬಂದು ಕಟ್ಟಿದ್ದಾರೆ ಅಂತ. ರಿಜಿಸ್ಟರ್ನಲ್ಲಿ ಆತನ ಹೆಸರು ಮೋಹನ್ ಎಂದು ಬರೆಯಲಾಗಿತ್ತು. ಶಾಂತ ಅವರು ತುಂಬಾ ಯೋಚನೆ ಮಾಡ್ತಾರೆ, ಈ ಮೋಹನ್ ಯಾರು ಅಂತ. ಆದರೆ ಆಕೆಗೆ ಈ ಮೋಹನ್ ಯಾರು ಅಂತಾನೆ. ಈಗ ಗೋಪಾಲ್ ಅವರಿಗೆ ಆಪರೇಷನ್ ಆಗಿತ್ತು. ಕೆಲವೇ ದಿನಗಳಲ್ಲಿ ಅವರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿತ್ತು. ಆ ತಂದೆ ತಾಯಿ ಇಬ್ಬರು ಈಗ ರಮೇಶ್ ಮನೆಯ ಬಳಿ ಬಂದಿದ್ರು. ಆದರೆ ಆ ಮನೆ ಕೂಡ ಈಗ ಬೀಗ ಹಾಕಲಾಗಿತ್ತು. ಅವರಿಬ್ಬರು ಬೇರೆ ದಾರಿ ಇಲ್ಲದೆ ಮನೆಯ ಮುಂದೆ ಹೊರಗೆ ಕುಳಿತುಕೊಂಡಿದ್ರು. ಸಾಯಂಕಾಲ ಸೊಸೆ ಮನೆಗೆ ಬಂದಾಗ ಅತ್ತೆ ಮಾವನನ್ನು ಅಲ್ಲಿ ನೋಡಿ ಸಂತೋಷ ಪಡುವುದನ್ನು ಬಿಟ್ಟು ಅವಳು ತುಂಬಾ ಕೋಪ ಮಾಡ್ಕೊಳ್ತಾಳೆ. ನೀವು ಹೇಳ್ದೆ ಕೇಳದೆ ಈ ರೀತಿ ಬಂದ್ರೆ ಅಕ್ಕಪಕ್ಕದವರೆಲ್ಲರೂ ನಮ್ಮನ್ನು ನೋಡಿ ಏನ್ ಅನ್ಕೊಳ್ತಾರೆ, ನಮಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ ಇದ್ಲು. ಮಾರನೆಯ ದಿನದಿಂದಲೇ ಶಾಂತ ಅವರು ಆ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ರು. ಗೋಪಾಲ್ ಅವರು ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತು ಇವೆಲ್ಲವನ್ನು ನೋಡ್ತಾ ಇದ್ರು. ಒಂದು ದಿನ ರಾತ್ರಿ ಗೋಪಾಲ್ ಅವರು ನೀರನ್ನು ಕುಡಿಯಲು ಎಂದು ಅಡಿಗೆ ಮನೆಗೆ ಹೋಗುವಾಗ ಅವರು ತಮ್ಮ ಮಗ ಮತ್ತು ಸೊಸೆಯ ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಸೊಸೆ ಹೇಳ್ತಾ ಇದ್ಲು, ಇವರಿಬ್ಬರು ಇಲ್ಲೇ ಇದ್ರೆ ಜೀವನವೆಲ್ಲ ನಮ್ಮ ಮೇಲೆ ಭಾರವಾಗಿ ಇರುತ್ತಾರೆ, ಇವರಿಬ್ಬರಿಗೂ ಏನಾದರೂ ಒಂದು ಮಾಡಲೇಬೇಕು, ನೀಟಾಗಿ ಸೈಲೆಂಟ್ ಆಗಿ ಎಲ್ಲವನ್ನೂ ಮುಗಿಸಿ ಬಿಡಬೇಕು ಅಂತ. ರಮೇಶ್ ಭಯದಿಂದ ಪೊಲೀಸರ ಹೆಸರನ್ನು ಹೇಳ್ತಾನೆ. ಆದರೆ ಅವನ ಹೆಂಡತಿ ಹೇಳ್ತಾ ಇದ್ಲು, ಯಾರಿಗೂ ಅನುಮಾನ ಬರದ ಹಾಗೆ ಎಲ್ಲವನ್ನೂ ಮಾಡೋಣ ಅಂತ. ಈ ಮಾತು ಕೇಳಿ ಗೋಪಾಲ್ ಅವರ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಗ್ಬಿಟ್ಟಿತ್ತು. ಅವರು ಶಬ್ದ ಮಾಡದೆ ಸೈಲೆಂಟ್ ಆಗಿ ತಮ್ಮ ರೂಮಿಗೆ ಬಂದು ಬಿಟ್ಟಿದ್ರು. ಅವರು ಈಗ ತನ್ನ ಹೆಂಡತಿಗೆ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಅವರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇದ್ರು. ಅವರಿಬ್ಬರು ಆಗಲೇ ತೀರ್ಮಾನ ಮಾಡಿದ್ರು, ನಾವು ಇಲ್ಲಿರೋದು ಬೇಡ ಅಂತ. ಮಧ್ಯರಾತ್ರಿ ಯಾರಿಗೂ ಹೇಳದೆ ಕೇಳದೆ ಅವರಿಬ್ಬರು ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ರು. ಆ ಬೀದಿಗಳು ಪೂರ್ತಿಯಾಗಿ ಖಾಲಿಯಾಗಿದ್ವು. ಅವರ ಕೈಯಲ್ಲಿ ಕೇವಲ ಒಂದು ಸಣ್ಣ ಬ್ಯಾಗ್ ಇತ್ತು. ತಮ್ಮ 2 ಜೊತೆಯ ಬಟ್ಟೆಗಳು ಮತ್ತು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಂಡು ಅವರು ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ರು. ಅವರ ಮನಸ್ಸಿನಲ್ಲಿ ಯಾರ ಮೇಲೆಯೂ ಕೋಪವಿರಲಿಲ್ಲ, ಕೇವಲ ದುಃಖ ಮಾತ್ರ ತುಂಬಿಕೊಂಡಿತ್ತು. ಯಾವ ಮಕ್ಕಳಿಗಾಗಿ ಅವರು ತಮ್ಮ ಪೂರ್ತಿ ಜೀವನವೆಲ್ಲ ಕಷ್ಟಪಟ್ಟಿದ್ರೋ ಅವರೇ ಈಗ ಅವರ ಜೀವದ ಶತ್ರುಗಳಾಗಿ ಬಿಟ್ಟಿದ್ರು. ತುಂಬಾ ದೂರ ನಡೆದ ನಂತರ ಈಗ ಬೆಳಿಗ್ಗೆ ಆಗ್ತಾ ಇತ್ತು. ಅವರಿಬ್ಬರು ತುಂಬಾ ಸುಸ್ತಾಗಿ ಬಿಟ್ಟಿದ್ರು. ಅವರಿಬ್ಬರು ಈಗ ಒಂದು ಟೀ ಅಂಗಡಿಯ ಬಳಿ ಕುಳಿತು ಟೀಯನ್ನು ಕುಡಿದು ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ. ಆಗಲೇ ಹಿಂದೆಯಿಂದ ಯಾರೋ ಜೋರಾಗಿ ಕರೆಯುತ್ತಿದ್ರು, ಅಪ್ಪ ನಿಂತ್ಕೊಳ್ಳಿ ಅಂತ. ಗೋಪಾಲ್ ಅವರು ಹಿಂದೆ ತಿರುಗಿ ನೋಡಿದಾಗ ಒಬ್ಬ ವ್ಯಕ್ತಿ ಅವರ ಕಡೆ ಓಡಿ ಬರ್ತಾ ಇದ್ದ. ಅವರು ಗೋಪಾಲ್ ಅವರ ಮುಂದೆ ಬಂದು 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಎಷ್ಟೋ ಭಾವುಕರಾಗಿ ಹೇಳ್ತಾರೆ,
ನೀವು ನನ್ನನ್ನು ಗುರುತು ಹಿಡಿಯಲಿಲ್ವಾ ಅಂತ. ಗೋಪಾಲ್ ಅವರು ಮತ್ತು ಶಾಂತ ಇಬ್ಬರು ಆತನನ್ನು ತುಂಬಾ ಗಮನವಿಟ್ಟೆ ನೋಡ್ತಾ ಇದ್ರು. ಆದ್ರೆ ಅವರಿಗೆ ಆ ವ್ಯಕ್ತಿ ಯಾರು ಎಂತಾನೆ ಗುರುತು ಸಿಗ್ಲಿಲ್ಲ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅಪ್ಪ, ನಾನು ಮೋಹನ್. ನನ್ನ ಹಸಿವನ್ನು ನೋಡಿ ನೀವು ನನಗೆ ಎಷ್ಟೋ ಬಾರಿ ದುಡ್ಡನ್ನು ಕೊಟ್ಟಿದ್ರಿ ಮತ್ತು ಅಮ್ಮ ಭಿಕ್ಷೆ ಬೇಡುವುದನ್ನು ಬಿಟ್ಟು ಬಿಡು, ಏನನ್ನಾದರೂ ವ್ಯಾಪಾರ ಮಾಡು ಅಂತ ನನಗೆ ಬುದ್ಧಿ ಹೇಳಿಕೊಟ್ಟಿದ್ರು. ಈ ಮಾತುಗಳನ್ನು ಕೇಳಿದ ತಕ್ಷಣ ಅವರಿಬ್ಬರ ಮುಖದಲ್ಲಿ ಒಂದು ಸಂತೋಷ ಬಂದಿತ್ತು. ಮೋಹನ್ ಅಲ್ಲೇ ಅವರಿಬ್ಬರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅವನು ಏನನ್ನು ಮಾತನಾಡದೆ ಅವರಿಬ್ಬರನ್ನು ತನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ದಾರಿಯುದ್ದಕ್ಕೂ ಮೋಹನ್ ಹೇಳ್ತಾ ಇದ್ದ, ಈ ದಿನ ನಾನು ಏನೆಲ್ಲ ಸಂಪಾದಿಸಿದ್ದೀನೋ ಅದೆಲ್ಲವೂ ಕೇವಲ ನೀವುಗಳು ಮಾಡಿದ ಆಶೀರ್ವಾದ, ನೀವುಗಳು ಹೇಳಿಕೊಟ್ಟ ಪಾಠ ಅಂತ. ಸ್ವಲ್ಪ ಸಮಯದ ನಂತರ ಆ ಗಾಡಿ ಒಂದು ದೊಡ್ಡ ಮನೆಯ ಮುಂದೆ ಬಂದು ನಿಂತಿತ್ತು. ಹೊರಗೆ ದೊಡ್ಡದಾಗಿ ಬರೆಯಲಾಗಿತ್ತು, ಮೋಹನ್ ಕೇಕ್ ಪ್ಯಾಲೇಸ್ ಅಂಡ್ ಟೀ ಹೌಸ್ ಅಂತ. ಅಂಗಡಿಯನ್ನು, ಮೇಲೆ ಇದ್ದ ಸುಂದರವಾದ ಮನೆಗಳನ್ನು, ಅಲ್ಲಿದ್ದ ಜನರೆಲ್ಲರನ್ನು ನೋಡಿ ಗೋಪಾಲ್ ಮತ್ತು ಶಾಂತ ಅವರಿಗೆ ಎಷ್ಟೋ ಸಂತೋಷವಾಗಿತ್ತು. ಈಗ ಸಂಧ್ಯಾ ಕೂಡ ಹೊರಗೆ ಬಂದು ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಎಷ್ಟೋ ಗೌರವದಿಂದ ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ. ಊಟವನ್ನು ಬಡಿಸುವಾಗ ಸಂಧ್ಯಾ ಹೇಳ್ತಾಳೆ, ಮೋಹನ್ ನಿಮ್ಮಿಬ್ಬರ ಬಗ್ಗೆ ನನಗೆ ಎಷ್ಟೋ ಬಾರಿ ಹೇಳಿದ್ದಾರೆ. ನಾವಿಬ್ರು ಅಂದುಕೊಳ್ತಾ ಇದ್ವಿ ಯಾವತ್ತಾದರೂ ಒಂದು ದಿನವಾದರೂ ನೀವು ನಮ್ಮ ಮನೆಗೆ ಖಂಡಿತ ಬರಲೇಬೇಕು ಅಂತ. ಎಷ್ಟೋ ವರ್ಷದ ನಂತರ ಅವರನ್ನು ಬಾರ ಅಂತ ಅಲ್ಲದೆ ನಮ್ಮವರು ಅಂತ ಯಾರೋ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಈ ಬಾರಿ ಅವರ ಕಣ್ಣುಗಳಿಂದ ದುಃಖದ ಕಣ್ಣೀರು ಬರ್ತಾ ಇರಲಿಲ್ಲ, ಸಂತೋಷದ ಕಣ್ಣೀರು ಬರ್ತಾ ಇತ್ತು. ಊಟವಾದ ನಂತರ ಮೋಹನ್ ಅವರಿಬ್ಬರನ್ನು ಮೇಲಿನ ಒಂದು ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ಅವನು ಈಗ ತನ್ನ ಒಂದು ಹಳೆಯ ಡೈರಿಯನ್ನು ತೆಗೆದು ಅವರಿಗೆ ತೋರಿಸ್ತಾನೆ. ಅದರಲ್ಲಿ ತನ್ನ ಜೀವನದ ಪ್ರತಿಯೊಂದು ಘಟ್ಟವನ್ನು ಅವನು ಬರೆದಿದ್ದ. ಮೊದಲ ಪೇಜಿಯಲ್ಲಿಯೇ ₹1000 ಮತ್ತು ₹50 ಬಗ್ಗೆ ಕೂಡ ಬರೆಯಲಾಗಿತ್ತು. ಇದೇ ನನ್ನ ಜೀವನದ ಹೊಸ ಅಧ್ಯಾಯ. ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ದುಡ್ಡನ್ನು ಸಹ ಅವನೇ ಕೊಟ್ಟಿದ್ದು ಅಂತ ಕೂಡ ಹೇಳ್ತಾನೆ. ಯಾವುದೋ ಕೆಲಸದ ಮೇಲೆ ಮೋಹನ್ ಆಸ್ಪತ್ರೆಗೆ ಹೋದಾಗ ಕೌಂಟರ್ನಲ್ಲಿ ದುಡ್ಡಿನ ವ್ಯವಸ್ಥೆಯಾಗದೆ ಚಿಕಿತ್ಸೆಯನ್ನು ನಿಲ್ಲಿಸಲಾಗಿದೆ ಎನ್ನುವ ಮಾತನ್ನು ತಿಳಿದಾಗ ಮೋಹನ್ಗೆ ಗೊತ್ತಾಗಿತ್ತು ಇವರು ಅವರೇ ಅಂತ. ಇವರಿಂದಲೇ ನನ್ನ ಜೀವನ ಬದಲಾಗಿತ್ತು ಅಂತ ಮೋಹನ್ ಒಂದು ಕ್ಷಣ ಕೂಡ ಯೋಚಿಸದೆ ಯಾರಿಗೂ ತನ್ನ ಬಗ್ಗೆ ಏನನ್ನು ಹೇಳದೆ ದುಡ್ಡನ್ನು ಕಟ್ಟಿಬಿಟ್ಟಿದ್ದ. ಅವನು ಅವರ ಮೇಲೆ ಉಪಕಾರ ಮಾಡಿದ್ದೇನೆ ಅಂತ ತೋರಿಸಿಕೊಳ್ಳಲಿಲ್ಲ. ಮೋಹನ್ ಕೇವಲ ತನ್ನ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ದ ಅಷ್ಟೇ. ಈ ಮಾತುಗಳನ್ನು ಕೇಳಿದ ತಕ್ಷಣ ಗೋಪಾಲ್ ಅವರ ಹೃದಯ ತುಂಬಿ ಬಂದಿತ್ತು. ಅವರು ಎಷ್ಟೋ ಪ್ರೀತಿಯಿಂದ ಮೋಹನ್ ತಲೆಯ ಮೇಲೆ ಕೈ ಇಟ್ಟಿದ್ರು. ಮಗ ರಕ್ತ ಸಂಬಂಧವೇ ಆಗಿರಬೇಕು ಅನ್ನೋದು ಮುಖ್ಯವಲ್ಲ, ಮನುಷ್ಯತ್ವ, ಹೃದಯ ಸಂಬಂಧ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಆ ದಿನವೇ ಮೋಹನ್ ಹೇಳಿಬಿಟ್ಟಿದ್ದ, ಇಂದಿನಿಂದ ಈ ಮನೆ ನಿಮ್ಮದು ಕೂಡ, ಇನ್ನು ಮುಂದೆ ನೀವು ಇಲ್ಲಿಂದ ಎಲ್ಲಿಗೂ ಹೋಗಬಾರ್ದು ಅಂತ. ಸಮಯ ಬದಲಾಗಿತ್ತು. ರಮೇಶ್ನ ವ್ಯಾಪಾರ ಈಗ ಪೂರ್ತಿಯಾಗಿ ನಷ್ಟದ ಪಾಲಾಗಿ ಬಿಟ್ಟಿತ್ತು. ಕೆಟ್ಟ ಸಹವಾಸಗಳಿಂದ, ಸ್ಟ್ರೆಸ್ನಿಂದ ಅವನ ಆರೋಗ್ಯ ಕೂಡ ಪೂರ್ತಿಯಾಗಿ ಹಾಳಾಗಿತ್ತು. ಕೆಲವೇ ತಿಂಗಳಲ್ಲಿ ಅವನಿಗೆ ತುಂಬಾ ಜಾಸ್ತಿ ಆರೋಗ್ಯ ಕೆಟ್ಟು ಹೋಗಿತ್ತು. ರಮೇಶ್ ಈಗ ತುಂಬಾ ಕಷ್ಟಪಡ್ತಾ ಇದ್ದ. ಮತ್ತೊಂದು ಕಡೆ ಸುರೇಶ್ನ ವ್ಯಾಪಾರ ಕೂಡ ನಷ್ಟದಲ್ಲಿ ಮುಳುಗಿ ಹೋಗಿತ್ತು. ಅವನ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಅವನ ಕೈ ಬಿಟ್ಟು ಬಿಟ್ಟಿದ್ರು. ಸಾಲಗಳು ತುಂಬಾ ಅಧಿಕವಾಗಿ ಬಿಟ್ಟಿದ್ವು. ಮನೆಯಲ್ಲಿ ಪ್ರತಿಯೊಂದು ದಿನ ಗಲಾಟೆಗಳು ನಡೀತಾ ಇದ್ವು. ಒಂದು ದಿನ ಅವನ ಹೆಂಡತಿ ತನ್ನ ಮಕ್ಕಳನ್ನು ಕರೆದುಕೊಂಡು ಆ ಮನೆ ಬಿಟ್ಟು ತನ್ನ ತವರಿಗೆ ಹೊರಟು ಹೋಗಿದ್ಲು. ಅವಳು ಮತ್ತೆ ಯಾವತ್ತೂ ಗಂಡನ ಬಳಿ ವಾಪಸ್ ಬರಲೇ ಇಲ್ಲ. ಯಾವ ದುಡ್ಡಿಗಾಗಿ ಇಬ್ಬರು ಮಕ್ಕಳು ತಮ್ಮ ತಂದೆ ತಾಯಿಗೆ ಅಷ್ಟೊಂದು ನೋವನ್ನು ಕೊಟ್ಟು ಮೋಸ ಮಾಡಿದ್ರೋ ಅದೇ ದುಡ್ಡು ಈಗ ಅವರ ಕೈಯಿಂದ ಜಾರಿ ಹೋಗಿತ್ತು. ಅವರಿಗೀಗ ಅರ್ಥವಾಗಿತ್ತು, ದುಡ್ಡಿನಿಂದ ಮನೆಯನ್ನು ಕಟ್ಟಬಹುದು, ಆದರೆ ಆಶೀರ್ವಾದವಿಲ್ಲದೆ ಪರಿವಾರ ನಿಂತುಕೊಳ್ಳೋದಿಲ್ಲ ಅಂತ. ಅವರಿಬ್ಬರು ಈಗ ತಮ್ಮ ತಂದೆ ತಾಯಿಯನ್ನು ಹುಡುಕಲು ಪ್ರಯತ್ನ ಪಡ್ತಾರೆ. ಆದರೆ ಸಮಯ ಮೀರಿ ಹೋಗಿತ್ತು. ಯಾರನ್ನು ಇವರು ಭಾರ ಅಂತ ಅಂದುಕೊಂಡು ದೂರ ಮಾಡಿದ್ರು ಅವರಿಬ್ಬರು ಈಗ ಎಷ್ಟೋ ಗೌರವದಿಂದ ಬದುಕುತ್ತಿದ್ರು. ಅಲ್ಲಿ ಅವರಿಗೆ ಯಾವುದೇ ರಕ್ತ ಸಂಬಂಧವಿಲ್ಲದಿದ್ದರೂ ಮನುಷ್ಯತ್ವ ಮತ್ತು ಹೃದಯ ಸಂಬಂಧವಿತ್ತು. ಮೋಹನ್ ಅವರ ಮನೆಯಲ್ಲಿ ಪ್ರತಿದಿನ ಒಂದು ಹೊಸ ಸಂತೋಷ ಬರ್ತಾ ಇತ್ತು. ಗೋಪಾಲ್ ಅವರು ಮೋಹನ್ನ ಮಕ್ಕಳನ್ನು ತನ್ನ ಸ್ವಂತ ಮೊಮ್ಮಕ್ಕಳ ರೀತಿಯೇ ನೋಡಿಕೊಳ್ತಾ ಇದ್ರು. ಪ್ರತಿದಿನ ಮಕ್ಕಳಿಗೆ ಕತೆಗಳನ್ನು ಹೇಳ್ತಾ ಇದ್ರು. ಶಾಂತಿ ಅವರು ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ರು. ರಾತ್ರಿ ಪೂರ್ತಿ ಪರಿವಾರ ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ರು. ಮೋಹನ್ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಗೋಪಾಲ್ ಮತ್ತು ಶಾಂತಿ ಅವರ ಜೊತೆ ಮಾತನಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದ, ನೀವು ನನಗೆ ಭಿಕ್ಷೆ ಬೇಡುವ ದಾರಿಯನ್ನು ಬಿಟ್ಟು ಕಷ್ಟಪಡುವ ದಾರಿಯನ್ನು ತೋರಿಸಿಕೊಡದೇ ಇದ್ದಿದ್ರೆ ಬಹುಶಃ ನಾನು ಇವತ್ತಿಗೂ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಬೇರೆಯವರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ತಾನೆ ಇರ್ತಾ ಇದ್ದೆ ಅಂತ. ಆಗ ಗೋಪಾಲ್ ಅವರು ಹೇಳ್ತಾರೆ, ನಿಜವಾದ ಕಷ್ಟ ನಿನ್ನದು ಮಗ.
ನಿಧಾನವಾಗಿ ಅವರ ಜೀವನದಲ್ಲಿ ಎಷ್ಟೊಂದು ಸಂತೋಷ ಬಂದಿತ್ತು. ಈಗ ಜನರೆಲ್ಲ ಅಂದುಕೊಳ್ತಾ ಇದ್ರು, ಇವರಿಬ್ಬರು ಮೋಹನ್ನ ತಂದೆ ತಾಯಿ ಅಂತ. ಈಗ ಮೋಹನ್ಗೂ ಕೂಡ ತನ್ನ ತಂದೆ ತಾಯಿ ಸಿಕ್ಕಿದ್ರು. ಅವರ ಮಕ್ಕಳಿಗೆ ತಮ್ಮ ತಾತ ಮತ್ತು ಅಜ್ಜಿ ಸಿಕ್ಕಿದ್ರು. ಅವರ ಪರಿವಾರ ಈಗ ಪೂರ್ತಿಯಾಗಿತ್ತು. ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.